ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, OTP ನಾಟ್ ನೀಡೆಡ್ ಫಾರ್ UPI ಪೇಮೆಂಟ್ಸ್ ಅಪ್ ಟು 1 lakh. UPI ಪೇಮೆಂಟ್ಸು ರೆಕರಿಂಗ್ ಟ್ರಾನ್ಸಾಕ್ಷನ್ಸ್ ಅಂದರೆ ರೆಗ್ಯುಲರ್ ಟ್ರಾನ್ಸಾಕ್ಷನ್ಸ್ಗೆ 1 ಲಕ್ಷವರೆಗೂ ಮ್ಯೂಚುವಲ್ ಫಂಡಿಗೆ ಮತ್ತು ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಲಿಕ್ಕೆ ಹಾಗೂ ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟಲಿಕ್ಕೆ ನಾವು OTP ಹಾಕೋ ನೆಸೆಸಿಟಿ ಇಲ್ಲ. ಹಾಗೂ ಇದರಿಂದ ಸುಮಾರು ಟೈಮ್ ಸೇವ್ ಆಗುತ್ತೆ. ಸುಮಾರು ಜನಕ್ಕೆ ಎಡಿಷ್ನಲ್ ಒಂದು ಅಪ್ರೂವಲ್ ಕೊಡಲಿಕ್ಕೆ ನೆಸೆಸಿಟಿ ಇರೋದಿಲ್ಲ. ಯಾಕಂದರೆ ರೆಗ್ಯುಲರ್ ಆಗಿ ಸುಮಾರು ಜನ UPI ಮುಖಾಂತರ SIP ಮಾಡ್ತಾರೆ, ಮತ್ತು ಇನ್ಶೂರೆನ್ಸ್ ಪ್ರೀಮಿಯಂ ಅಂತ ಕಟ್ತಾರೆ ಒನ್ಸ್ ಅ ಇಯರ್ ಅಥವಾ ಕ್ವಾರ್ಟರ್ಲಿ, ಮತ್ತು ಕ್ರೆಡಿಟ್ ಕಾರ್ಡ್ ಬಿಲ್ಸು ಮಂತ್ಲಿ ಸುಮಾರು ಜನ ಕಟ್ತಾ ಇರ್ತಾರೆ. ಅದು ಆಟೋಮ್ಯಾಟಿಕ್ ಆಗಿ ನಮ್ಮ ಬ್ಯಾಂಕ್ ಅಕೌಂಟಿಂದ ಹೇಗೆ ಡೆಬಿಟ್ ಆಗ್ತಾ ಇದೆ ECS ಅಲ್ಲಿ, ಅದೇ ಥರ UPI ಅಲ್ಲೂ ಆಟೋಮ್ಯಾಟಿಕ್ಲಿ ಡೆಬಿಟ್ ಆಗುತ್ತೆ. ಆದರೆ ಮುಂಚೆ OTP ಹಾಕಬೇಕಾಗಿತ್ತು. ಈ ಥರ ಮ್ಯಾಂಡೇಟ್ಸ್ ಅಥವಾ ಎಲೆಕ್ಟ್ರಾನಿಕ್ ಮ್ಯಾಂಡೇಟ್ಸು 8.5 crores ಇದೆ ಸದ್ಯಕ್ಕೆ, ಹಾಗೂ 2800 crores ಟ್ರಾನ್ಸಾಕ್ಷನ್ಸ್ ಪರ್ ಮಂತ್ ಈ ಥರ UPI ಮುಖಾಂತರ ಮ್ಯಾಂಡೇಟ್ ಮುಖಾಂತರ ನಡೀತದೆ. ನ್ಯೂಸ್ ನಂಬರ್ 2, ಇನ್ಫ್ಲೇಷನ್ ಇನ್ ಚೈನಾ ಫಾಲ್ ಸಿಗ್ನಿಫಿಕೆಂಟ್ಲಿ ಟು 0.6%. ಚೈನಾದು ಇನ್ಫ್ಲೇಷನ್ ನವೆಂಬರಲ್ಲಿ 3 ವರ್ಷದ ಲೋ ಬಂದಿದೆ 0.6%. ಹಾಗೂ ಕೆಲವು ಸೆಗ್ಮೆಂಟ್ಸಲ್ಲಿ ಪ್ರೈಸು ಲಾಸ್ಟ್ ಇಯರ್ಗಿಂತ ಈಗ ಬಿದ್ದಿದೆ. ಸೊ ಅದೊಂಥರ ಡಿಫ್ಲೇಷನು, ಇನ್ಫ್ಲೇಷನ್ ಆಪೋಸಿಟ್ಟು. ಹಾಗೂ ತುಂಬ ಲೋ ಡಿಮಾಂಡ್ ಇದೆ ಎಷ್ಟೋ ಗೂಡ್ಸ್ ಹಾಗೂ ಸರ್ವಿಸಸ್ಗೆ, ಅದಕ್ಕೋಸ್ಕರ ಪ್ರೈಸಸ್ ಆಟೋಮೆಟಿಕ್ಲಿ ಬೀಳ್ತಾ ಇದೆ ಆ್ಯಂಡ್ ಎಕಾನಮಿ ತುಂಬ ಸ್ಟ್ರಗಲ್ ಮಾಡ್ತಾ ಇದೆ. ವೇರಿಯಸ್ ಇಂಡಸ್ಟ್ರೀಸ್, ವೇರಿಯಸ್ ಸೆಕ್ಟರ್ಸಲ್ಲಿ ಡೆಟ್ ಲೆವೆಲ್ಸ್ ಅಥವಾ ಲೋನ್ದು ಏನು ಲೆವೆಲ್ ಇದೆ ಅವರ ಕಂಪ್ನೀಸಲ್ಲಿ ತುಂಬ ಜಾಸ್ತಿ ಇದೆ. ಹಾಗೂ ಇದರಿಂದ ಮೂಡೀಸ್ ರೇಟಿಂಗ್ ಏಜೆನ್ಸಿ ಅವರು ಚೈನಾದ ಕ್ರೆಡಿಟ್ ರೇಟಿಂಗನ್ನು ಡೌನ್ ಗ್ರೇಡ್ ಮಾಡಿದ್ದಾರೆ. ನ್ಯೂಸ್ ನಂಬರ್ 3, ಹ್ಯಾಂಗ್ಸೆಂಗ್ ಹೆಡಿಂಗ್ ಫಾರ್ 4th year ಆಫ್ ಡಿಕ್ಲೈನ್. ಹ್ಯಾಂಗ್ಸೆಂಗ್ ಇಂಡೆಕ್ಸು, ಹಾಂಗ್ಕಾಂಗದು ಮೇನ್ ಇಂಡೆಕ್ಸು ಸ್ಟಾಕ್ ಮಾರ್ಕೆಟದು, ಅದು 4ನೇ ವರ್ಷ ಕಮ್ಮಿ ಆಗ್ತಾ ಇದೆ ಅಥವಾ ನೆಗೆಟಿವ್ ರಿಟರ್ನ್ಸ್ ಕೊಡುತ್ತೆ ಈ ವರ್ಷ. ಇದು ಲಾಂಗೆಸ್ಟ್ ಲೂಸಿಂಗ್ ಸ್ಟ್ರೀಕ್ ಇನ್ ಹಿಸ್ಟ್ರಿ. ಈ ಥರ ಕಂಟಿನ್ಯೂಸ್ ಆಗಿ 4 ವರ್ಷ ಬಿದ್ದಿದ್ದು ಅವ್ರ ಹಿಸ್ಟ್ರಿಲೇ ಇರಲಿಲ್ಲ. ಸದ್ಯಕ್ಕೆ 1 year ಲೋ ಹತ್ರ ಇದೆ. ಇದರಿಂದನೇ 30 ಲೋಕಲ್ ಬ್ರೋಕರೇಜ್ ಕಂಪ್ನೀಸ್ ಕ್ಲೋಸ್ ಡೌನ್ ಮಾಡಿದ್ದಾರೆ ಈ ವರ್ಷ. ಹಾಗೂ 2022 49 ಕಂಪ್ನೀಸ್ ಕ್ಲೋಸ್ ಡೌನ್ ಮಾಡಿದರು. 72% ಏನು ಬ್ರೋಕರೇಜ್ ಕಂಪ್ನೀಸ್ ಇದೆ ಹಾಂಗ್ಕಾಂಗಲ್ಲಿ, ಅವರು ಲಾಸ್ ಮಾಡ್ಕೊಂಡಿದ್ದಾರೆ ಲಾಸ್ಟ್ ಇಯರ್. ಹಾಗೂ ಎಕಾನಮಿ ತುಂಬ ಸ್ಟ್ರಗಲ್ ಆಗ್ತಾ ಇದೆ. ಕೋವಿಡ್ ಆದಮೇಲೆ ಅವರು ರಿಕವರಿನೇ ಮಾಡ್ಕೊಂಡಿಲ್ಲ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸ್. ಉತ್ತರಾಖಂಡ್ ಗ್ಲೋಬಲ್ ಇನ್ವೆಸ್ಟರ್ ಸಮಿಟಲ್ಲಿ ಇನ್ವೆಸ್ಟ್ಮೆಂಟ್ಸ್ ವರ್ತ್ 3.5 lakh crores ಕನ್ಫರ್ಮ್ ಆಗಿದೆ ವೇರಿಯಸ್ ಕಂಪ್ನೀಸಿಂದ. ಹಾಗೂ ಸ್ಟೇಟ್ ಗೌರ್ಮೆಂಟ್ ಟಾರ್ಗೆಟು ಬರೀ 2 ಲಕ್ಷ ಕೋಟಿ ಇತ್ತು, ಅದಕ್ಕಿಂತ ತುಂಬ ಜಾಸ್ತಿ ಅವರಿಗೆ ಕನ್ಫರ್ಮೇಷನ್ ಸಿಕ್ಕಿದೆ ಕಂಪ್ನೀಸಿಂದ. ಟಾಟಾ ಮೋಟರ್ಸ್ ಅವರ ಕಮರ್ಷಿಯಲ್ ವೆಹಿಕಲ್ ಪ್ರೈಸಸನ್ನು 3% ಆಗಿ ಜಾಸ್ತಿ ಮಾಡ್ತಾರೆ January 2024ಇಂದ. ಹಾಗೂ ಗೌರ್ಮೆಂಟು ಕಂಪಲ್ಸರಿ ಮಾಡಿದ್ದಾರೆ ಎಲ್ಲ ಟ್ರಕ್ಸಿಗೆ ಆ ಕ್ಯಾಬಿನ್ಸಲ್ಲಿ AC ಫಿಟ್ ಮಾಡಲೇಬೇಕು ಅಂತ ಡ್ರೈವರ್ಸಿಗೆ. ಇದು 1ನೇ ತಾರೀಕು October 2025ಇಂದ ಕಂಪಲ್ಸರಿ ಆಗುತ್ತೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.